ಇದೆಲ್ಲ ಆದಷ್ಟು ಬೇಗ ಆಗ್ಬೇಕು. ಸರಿ. ಭಕ್ತಿ, ಬಾಯಿಲಿ. ಏನಾಯ್ತು? ಯಾಕೊಂಥರ ಇದೀಯಾ? ಏನಿಲ್ಲ ಅಮ್ಮವ್ರೆ. ಭಕ್ತಿ, ನಿನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ಏನೋ ಯೋಚನೆ ಮಾಡ್ತಾ ಇದೀಯಾ ಅಂತ. ಅದೇನು ಅಂತ ಹೇಳ್ಬಾರ್ದಾ? ಅಮ್ಮವ್ರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿ, ಬಾ. ಕೂತ್ಕೋ. ಹೇಳು, ಏನಾಯ್ತು? ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ಇಲ್ಲಮ್ಮ, ಅದೇನು ಅಂತ ಹೇಳು. ರಾಯರ್ ಮನೆಯವರು ಈ ಊರಿನ ಜನ ಕಷ್ಟ ಅಂತ ಸಹಾಯ ಕೇಳ್ಕೊಂಡ್ ಬಂದಾಗ ಅವರಿಗೆ ದುಡ್ಡು ಕೊಡ್ತಾ ಇದ್ರು, ಅವ್ರ ಕಷ್ಟಕ್ಕೆ ಮರಗ್ತಿದ್ರು. ಇದಕ್ಕೆ ಕಾರಣ ಏನು? ಯಾಕೆ ಅಂದ್ರೆ ಈ ಊರಿನ ಜನ ನಮ್ಮೋರು, ನಮ್ಮ ಮನೆಯವರೇ ಅಲ್ವಾ, ಅದಕ್ಕೆ. ಹಾಗಿದ್ರೆ ರಾಯರಿದ್ದಾಗ್ಲೂ ನಾವು ಮಾಡ್ತಿರೋದಕ್ಕಿಂತ ಜಾಸ್ತಿನೇ ಮಾಡ್ತಿದ್ರು. ಅದನ್ನವರು ಯಾವತ್ತೂ ಸಹಾಯ ಅಂತ ಹೇಳ್ಕೊಳ್ತಿರ್ಲಿಲ್ಲ, ಕರ್ತವ್ಯ ಅಂತ ಹೇಳೋರು. ದುಡ್ಡಿರೋರ್ಗೆ ಇರ್ಬೇಕಾಗಿರೋ ಜವಾಬ್ದಾರಿ ಅಂತ ಹೇಳೋರು. ಅವರಿರೋವರೆಗೂ ಸದಾಕಾಲ ಊರಿನ ಜನ ಯಾವಾಗ್ಲೂ ನಮ್ಮನೇಲಿ ಇರ್ತಿದ್ರು. ಊರಿನ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಯಾವಾಗ್ಲೂ ಸಾಕಷ್ಟು ಚಿಂತನೆಗಳನ್ನ ಮಾಡ್ತಿದ್ರು. ಒಂದ್ಸರಿ ಯಾರ್ದೋ ಕುತಂತ್ರದಿಂದ ನಮ್ಮೂರಿನ ಜನಗಳು ಅವ್ರ ಜಾಗನ ಕಳ್ಕೊಳ್ಳೋಂತ ಸ್ಥಿತಿ ಬಂದ್ಬಿಡ್ತು. ಆಗ ನಮ್ ರಾಯರೇ ಖುದ್ದಾಗಿ ನಿಂತು ನಮ್ ಜನಗಳಿಗೋಸ್ಕರ ಹೋರಾಡಿ ಅವ್ರವ್ರ ಜಾಗನ ಅವ್ರವ್ರಿಗೆ ಬರೋ ಹಾಗೆ ಮಾಡಿದ್ರು. ಊರಿನ ಜನಗಳಿಗೆ ಒಂದ್ ಹೊತ್ತು ಊಟಕ್ಕೂ ಕೊರತೆ ಆಗ್ಬಾರ್ದು, ಆ ರೀತಿ ನೋಡ್ಕೋತಿದ್ರು. ಅದಕ್ಕೆ ನಮ್ ರಾಯರ್ ಮೇಲೆ ಊರಿನ ಜನಗಳಿಗೆ ಅಷ್ಟೊಂದು ಗೌರವ, ಅಭಿಮಾನ. ಅದ್ ಗೊತ್ತಿದೆ ಅಮ್ಮವ್ರೆ. ಆದ್ರೆ ರಾಯರು ಹೋದ್ಮೇಲೂ ಊರಿನ ಜನಕ್ಕೆ ಆರ್ಥಿಕವಾಗಿ ಸಹಾಯ ಮಾಡೋ ಉದ್ದೇಶ ಬೇರೆ ಏನಾದ್ರೂ ಇತ್ತ ಅಂತ ಕೇಳ್ಬೇಕಿತ್ತು ಅಷ್ಟೆ. ಉದ್ದೇಶನ? ಸಹಾಯ ಮಾಡೋದ್ರ ಹಿಂದೆ ಒಳ್ಳೆ ಉದ್ದೇಶ ಬಿಟ್ರೆ ಬೇರೆ ಏನಿರುತ್ತೆ ಭಕ್ತಿ? ಹೌದು, ಇಷ್ಟಕ್ಕೂ ನಿನಗ್ಯಾಕೆ ಈ ಅನುಮಾನ? ಅಲ್ಲ ಭಕ್ತಿ, ಲಾಭಕ್ಕೋಸ್ಕರ ಯಾರಾದ್ರೂ ಸಹಾಯ ಅಂತ ಮಾಡ್ತಾರಾ? ಹಾಗ್ ಮಾಡಿದ್ರೆ ಅದನ್ನ ಸಹಾಯ ಅಂತ ಹೇಳೋದಿಲ್ಲ, ವ್ಯವಹಾರ ಅಂತಾರೆ. ಅಲ್ವಾ ಮತ್ತೆ? ಆದ್ರೂ ಯಾಕೆ ಹೀಗ್ ನಡೀತಿದೆ ಅಮ್ಮವ್ರೆ? ಭಕ್ತಿ, ಒಗಟಾಗಿ ಮಾತಾಡ್ಬೇಡ. ನೇರವಾಗಿ ವಿಷಯ ಏನು ಅಂತ ಹೇಳು. ಊರಿನ ಜನಗಳಿಗೆ ಸಹಾಯ ಮಾಡೋ ನೆಪದಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಅದ್ರ ಪ್ರತಿಯಾಗಿ ಅವ್ರ ಆಸ್ತಿ ಜಮೀನ್ಗಳನ್ನ ಯಾಕೆ ಕಿತ್ಕೋತಿದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ.